ನಾನು ನಾಗರಾಜ್ ಶ್ರೀಧರ್ ಶೆಟ್ ಅಂತ. ಈಗಾಗಲೇ ನಾವು ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ಈಗಾಗಲೇ ಹೇಳಿಕೊಟ್ಟಿರೋದು ವಿಷಯ ಏನಂದರೆ, ಈಗಾಗಲೇ ಜೀರಿಗೆ ಇದು ಮನೆಮದ್ದಾಗಿ ಕೆಲಸ ಮಾಡ್ತಾ ಇದೆ ಮೊದಲಿಂದನೂ ಕೂಡ. ಯಾಕಂದರೆ ಇದರಲ್ಲಿ ಒಂದು ಗ್ಯಾಸ್ಟ್ರಿಕ್ ಆಗಿರ್ಬೋದು, ಮತ್ತೇನೆಂದರೆ ಮೂತ್ರ ವಿಸರ್ಜನೆಯಲ್ಲಿ ಸಮಸ್ಯೆಗಳಿದ್ದರೆಲ್ಲ ಇದರಿಂದ ಬಗೆಹರ್ತದೆ. ಮತ್ತು ಮಲಮೂತ್ರ ವಿಸರ್ಜನೆಗೆ ಸಮಸ್ಯೆಗಳು ಮತ್ತು ಹೊಟ್ಟೆದ ಎಲ್ಲ ಸಮಸ್ಯೆಗಳಿದ್ದರೆಲ್ಲ ಗುಣಮುಖರಾಗ್ತಾರೆ. ರಾಮಬಾಣವಾಗಿ ಕೆಲಸ ಮಾಡ್ತದೆ. ಮತ್ತು ಮನೆಮದ್ದಾಗಿದೆ. ಯಾಕಂದರೆ ಇದು ನೈಸರ್ಗಿಕವಾಗಿರ್ತದೆ, ಅದು ಅಡ್ಡ ಪರಿಣಾಮಗಳು ಇರುವುದಿಲ್ಲ. ಇದು ಜೀರಿಗೆಯನ್ನು ತಾವು ನೋಡ್ಬೋದು. ನೀವು ತಿನ್ನೋದ್ರಿಂದ, ದಿನ ರಾತ್ರಿ ಇದ್ರ ಕಷಾಯ ಮಾಡಿ ಕುಡಿಯೋದ್ರಿಂದ, ಮತ್ತು ಅದು ಸ್ವಲ್ಪ ಜೀರಿಗೆ ತಿಂದರೂ ಕೂಡ ಇದರಲ್ಲಿ ಅಡ್ಡ ಪರಿಣಾಮಗಳು ಯಾವುದೂ ಇರುವುದಿಲ್ಲ. ಇದು ಒಂದು ಆಯುರ್ವೇದಿಕ ಔಷಧವಾಗಿರೋದ್ರಿಂದ ಮನೆಮದ್ದಾಗಿದೆ ಇದು. ಇದನ್ನು ತಾವು ನೋಡ್ಬೋದು. ಈ ಜೀರಿಗೆಯನ್ನು ಮನೆಮದ್ದು ಮಾಡಿದ್ರೆ ಮತ್ತೇನಾದರೂ ನಿಮಗೆ ಹಿಂಗೂ ಕೂಡ ತಿನ್ಬೋದು ಇದನ್ನು. ಆದರೆ ಇದು ಮತ್ತೆ ಹೊಟ್ಟೆ ಏನೋ ಸಮಸ್ಯೆಗಳಿದ್ರೂ ಕೂಡ, ಗ್ಯಾಸ್ಟ್ರಿಕ್ ಆಗಿರ್ಬೋದು, ಮತ್ತು ಮಲಮೂತ್ರ ವಿಸರ್ಜನೆಯಲ್ಲಿ ಸಮಸ್ಯೆ ಆಗಿರ್ಬೋದು, ಎಲ್ಲದಕ್ಕೂ ರಾಮಬಾಣವಾಗಿ ಈ ಜೀರಿಗೆ ಕೆಲಸ ಮಾಡ್ತದೆ. ಮಲಬದ್ಧತೆಯನ್ನು ಕೂಡ ಸಮಸ್ಯೆಯನ್ನು ಕೂಡ ಬಗೆಹರಿಸ್ತದೆ ಇದು. ಮತ್ತೇನೆಂದರೆ ಇದು ಆಯುರ್ವೇದಿಕ್ ಮದ್ದಾಗಿರೋದ್ರಿಂದ ಯಾವುದು ಕೂಡ ಅಡ್ಡ ಪರಿಣಾಮಗಳು ಇರೋದಿಲ್ಲ. ಅದಕ್ಕಾಗಿ ಈಗ ಮೊದಲಿನ ಕಾಲದಲ್ಲಿ ಇದೇ ನಮ್ಮ ಆಯುರ್ವೇದಿಕ್ ಮದ್ದನ್ನು ಮನೆಮದ್ದನ್ನಾಗಿ ಇದು ಮಾಡ್ತಾಯಿದ್ರು. ಅದಕ್ಕಾಗಿ ತಾವೆಲ್ಲರೂ ಇದು ನೋಡ್ಬೋದು. ಇದನ್ನು ಬಳಕೆ ಮಾಡಿದ್ರೆ ನಿಮಗೆ ಯಾವುದೋ ರೀತಿಯ ಸಮಸ್ಯೆಗಳು, ಭಾಳ ಹೊಟ್ಟೆ ಸಮಸ್ಯೆಗಳು ಭಾಳ ಕಡಿಮೆ ಆಗ್ತದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.